ಬಿಜೆಪಿಯಲ್ಲಿ ರೆಬಲ್ಸ್ ಬಣ ಮತ್ತೆ ಆಕ್ಟಿವ್ ಆಗಿದೆ. ರೆಬಲ್ಸ್ ನಾಯಕರು ಸಭೆಯನ್ನ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಕ್ಟಿವ್ ಆಗಿರುವಂಥ ರೆಬಲ್ಸ್ ನಾಯಕರು ಸಭೆಯನ್ನ ಮಾಡಿದ್ದಾರೆ. ಮತ್ತೆ ಚುರುಕಾಗಿದೆ ಬಿಜೆಪಿ ರೆಬಲ್ಸ್ ಬಣ. ನಿನ್ನೆ ರಾತ್ರಿ ಸಭೆಯನ್ನ ಮಾಡಿದ್ದಾರೆ ರೆಬಲ್ಸ್ ನಾಯಕರು ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರಿನ GM ಸಿದ್ದೇಶ್ವರ್ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆಯನ್ನ ನಡೆಸಿದ್ದಾರೆ. ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಶಾಸಕರಾಗಿರುವಂಥ ಕೆಲವೊಂದಿಷ್ಟು ಶಾಸಕರುಗಳು ಕೂಡ ಇದ್ರು. ಇದರಲ್ಲಿ ಕುಮಾರ್ ಬಂಗಾರಪ್ಪ, NR ಸಂತೋಷ್ ಭಾಗಿಯಾಗಿದ್ದಾರೆ. ಹಾಗೆಯೇ ಬಿಜೆಪಿ ರಾಜ್ಯಾಧ್ಯಕ್ಷ ಘೋಷಣೆ ಸನಿಹ ಬೆನ್ನಲ್ಲೇ ಮೀಟಿಂಗ್ ಅನ್ನು ಮಾಡಲಾಗಿದೆ. ವಿಜೇಂದ್ರ ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ ರೆಬಲ್ಸ್ ನಾಯಕರು. ಮತ್ತೆ ಚುರುಕಾಗಿದೆ ಬಿಜೆಪಿ ರೆಬಲ್ಸ್ ಬಣ. ನಿನ್ನೆ ರಾತ್ರಿ ಸಭೆಯನ್ನು ಮಾಡಿದ್ದಾರೆ. ಇದು ಹೈ ವೋಲ್ಟೇಜ್ ಮೀಟಿಂಗ್. ಬೆಂಗಳೂರಿನಲ್ಲಿ GM ಸಿದ್ದೇಶ್ವರ್ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆಯನ್ನು ಮಾಡಿರುವಂಥದ್ದು. ಯಾರೆಲ್ಲ ಇದ್ರು ಮೀಟಿಂಗ್ನಲ್ಲಿ? ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, NR ಸಂತೋಷ್ ಭಾಗಿಯಾಗಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಘೋಷಣೆ ಸನಿಹ ಮೀಟಿಂಗನ್ನು ಮಾಡಿದ್ದಾರೆ. ವಿಜೇಂದ್ರ ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ ರೆಬಲ್ಸ್ ನಾಯಕರು. ಹಾಗೆಯೇ ಮತ್ತೊಮ್ಮೆ ಹೈಕಮಾಂಡ್ ಮೇಲೆ ಒತ್ತಡ ಹೇರೋಕೆ ಇಲ್ಲಿ ಚರ್ಚೆ ಆಯ್ತಾ? ಭಾನುವಾರ ಸಭೆಯನ್ನು ನಡೆಸಿದ್ದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಭಾನುವಾರ ಸಭೆಯನ್ನು ನಡೆಸಿದರು. ದಾವಣಗೆರೆ ವಿಚಾರಕ್ಕೆ ಸಂಬಂಧಿಸಿದಂತೆ ಕಚೇರಿಯಲ್ಲಿ ಸಭೆಯಾಗಿತ್ತು. ಈ ಸಂದರ್ಭದಲ್ಲಿ ರೇಣುಕಾಚಾರ್ಯ ಆ್ಯಂಡ್ ಟೀಮ್ ವಿರುದ್ಧ ದೂರು ಕೂಡ ದಾಖಲು ಮಾಡಲಾಗಿತ್ತು. ಪ್ರಹ್ಲಾದ್ ಜೋಶಿಗೆ ನೇರ ದೂರನ್ನು ಕೊಟ್ಟಿದ್ದರು GM ಸಿದ್ದೇಶ್ವರ್. ಬಿಜೆಪಿ ರಾಜ್ಯಾಧ್ಯಕ್ಷ ಬದಲಿಸಿ ಅಂತಲೂ ಸಿದ್ದೇಶ್ವರ್ ಮನವಿಯನ್ನು ಮಾಡಿಕೊಂಡಿದ್ರು. ಈಗ ಆಗ್ತಾ ಇರುವಂಥ ಬೆಳವಣಿಗೆಯನ್ನು ಗಮನಿಸಿದರೆ ಪಕ್ಷದಲ್ಲಿ ಮತ್ತೊಮ್ಮೆ ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂಥ ಚರ್ಚೆ ಆಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಭಾನುವಾರ ಸಭೆಯನ್ನು ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ನಡೆಸಲಾಗಿತ್ತು. ಈ ಸಂದರ್ಭದಲ್ಲಿ ದಾವಣಗೆರೆ ವಿಚಾರಕ್ಕೆ ಸಂಬಂಧಿಸಿದಂತೆ ಕಚೇರಿಯಲ್ಲಿ ಸಭೆಯನ್ನ ಮಾಡಿತ್ತು. ದಾವಣಗೆರೆ ರಾಜಕೀಯ ವಿಚಾರಕ್ಕೆ ಸಂಬಂಧಿಸಿದಂತೆ ಸಭೆಯಲ್ಲಿ ರೇಣುಕಾಚಾರ್ಯ ವಿರುದ್ಧ ಈ ರೆಬಲ್ಸ್ ಟೀಮ್ ದೂರನ್ನ ಕೊಟ್ಟಿತ್ತು. ಹೈಕಮಾಂಡ್ಗೆ ನೀವು ತಿಳಿಸಲೇಬೇಕು ಇದನ್ನ ಅಂತೇಳಿ ಪ್ರಹ್ಲಾದ್ ಜೋಶಿಗೆ ನೇರವಾಗಿ GM ಸಿದ್ದೇಶ್ವರ್ ಅವರು ದೂರನ್ನ ಕೊಟ್ಟಿತ್ತು. ಸದ್ಯ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ನೋಡಬೇಕಾಗುತ್ತೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಇವರನ್ನ ಬದಲಿಸಿ ಅಂತಲೂ ಕೂಡ ಸಿದ್ದೇಶ್ವರ್ ಅವರು ಮನವಿಯನ್ನ ಪ್ರಹ್ಲಾದ್ ಜೋಶಿ ಅವರಿಗೆ ಮಾಡಿಕೊಂಡಿದ್ರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜನಾರ್ದನ್, ರೆಬಲ್ಸ್ ನಾಯಕರು ಸಭೆ ಸೇರಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಕುರಿತು ಚರ್ಚೆ ಆಗಿದೆ? ಸಂಪತ್, ಬಹಳ ದಿನಗಳ ನಂತರ ರೆಬಲ್ಸ್ ಟೀಮ್ ಮತ್ತೆ ಆಕ್ಟಿವ್ ಆಗಿದೆ. ಕಾರಣ ಏನಂತಂದ್ರೆ ಬಿಹಾರ ಚುನಾವಣೆ ಸನಿಹದಲ್ಲಿದೆ. ಆ ಚುನಾವಣೆ ಫಲಿತಾಂಶ ಬರ್ತಿದ್ದ ಹಾಗೇನೆ ಅಥವಾ ಆ ಸಂದರ್ಭದಲ್ಲೇನೆ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಅಥವಾ ಮುಂದುವರಿಕೆ ಇದೆ ಘೋಷಣೆ ಆಗತ್ತೆ ಒಟ್ಟಿನಲ್ಲಿ ಅಂತ ಒಂದು ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಈ ಒಂದು ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಹೈಕಮಾಂಡ್ಗೆ ಒತ್ತಡವನ್ನ ಹೇರಬೇಕು. ಹೈಕಮಾಂಡ್ ಯಾವ ನಿರ್ಧಾರ ಮಾಡುತ್ತೋ ಗೊತ್ತಿಲ್ಲ. ಸದ್ಯಕ್ಕಂತೂ ಅದು ತಟಸ್ಥವಾಗಿದೆ. ಯಾವುದೇ ರೀತಿಯ ಚರ್ಚೆ ನಡೀತಾ ಇಲ್ಲ. ಇದ್ದಕ್ಕಿದ್ದ ಹಾಗೆ ಘೋಷಣೆ ಮಾಡ್ಬಿಟ್ರೆ ನಮ್ಮ ಚಿನ್ನದ ಹೋರಾಟ ವ್ಯರ್ಥ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕಾಗಿ ಮತ್ತೆ ಹೈಕಮಾಂಡ್ ಮೇಲೆ ಒತ್ತಡ ಹೇರಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ನಿನ್ನೆ ದಿನ ರಾತ್ರಿ ರೆಬಲ್ಸ್ ಟೀಮ್ನವರೆಲ್ಲರೂ ಕೂಡ ಸಭೆಯನ್ನ ಸೇರಿದ್ದಾರೆ. ಅದರಲ್ಲಿ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆ ಮಾಡಿರುತ್ತೆ ಏನಂತಂದ್ರೆ, ಮೊನ್ನೆ ದಾವಣಗೆರೆ ಸಭೆ ಆಯಿತು. ಅಲ್ಲಿನ ಸಂಘರ್ಷದ ವಿಚಾರವಾಗಿ ಆ ಸಂದರ್ಭದಲ್ಲೂ ಸಹಿತ GM ಸಿದ್ದೇಶ್ ಅವರು, BP ಹರೀಶ್ ಅವರೆಲ್ಲ ಮತ್ತೊಮ್ಮೆ ಪ್ರಹ್ಲಾದ್ ಜೋಶಿ ಅವರಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ವಿಜೇಂದ್ರ ಅವ್ರನ್ನ ಕಂಟಿನ್ಯೂ ಮಾಡಬಾರ್ದು. ನಮ್ಮ ಬೇಡಿಕೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಮೊದಲಿಂದನೇ ನಮ್ಮ ಏನ್ ಬೇಡಿಕೆ ಇದೆ ಅದೇ ಕಂಟಿನ್ಯೂ ಆಗತ್ತೆ. ನೀವು ಎಷ್ಟು ಸಾರಿ ಸಭೆ ಮಾಡಿದ್ರು ನಮ್ಮ ಈ ನಿರ್ಧಾರದಲ್ಲಿ ಬದಲಾವಣೆ ಇಲ್ಲ, ಇದು ಅಚಲ ಅನ್ನೋಂಥ ಒಂದು ಒತ್ತಡವನ್ನ ಮಾತನ್ನ ಅವರಿಗೆ ಹೇಳಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರಿಗೆ ಗಮನಕ್ಕೆ ತಂದು ಇದನ್ನ ಮತ್ತೊಮ್ಮೆ ಹೈಕಮಾಂಡ್ ನಾಯಕರಲ್ಲಿ ಗಮನಕ್ಕೆ ತಂದು ಚರ್ಚೆ ಮಾಡಿ ಇದನ್ನ ಫೈನಲ್ ಮಾಡಬೇಕು. ಅತಿ ಶೀಘ್ರದಲ್ಲಿ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಿ ಬೇರೆಯವ್ರನ್ನ ಮಾಡಬೇಕು ಅಂತ ಹೇಳಿ ನಾವು ಒತ್ತಡ ಹೇರಿದೀವಿ ಅನ್ನೋ ವಿಚಾರವನ್ನ ನಿನ್ನೆ ದಿನ ನಡೆದಂತ ಸಭೆಯಲ್ಲಿ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಇರುವಂತ ಬಿಜೆಪಿ ಒಳಗಿನ ಸಂಘರ್ಷದ ವಿಚಾರವಾಗಿ, ಇನ್ನಿತರ ವಿಚಾರವಾಗಿ ಎಲ್ಲದರ ಬಗ್ಗೆನೂ ಕೂಡ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಇದರ ಜೊತೆಗೆ ರಾಜ್ಯ ಸರ್ಕಾರ ಈಗಾಗಲೇ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆ ಅಂತ ಹೇಳುವಂತ ಹೆಸರಿನಲ್ಲಿ ಜಾತಿ ಗಣತಿಯನ್ನ ಮಾಡ್ತಾ ಇದೆ. ಇದರಲ್ಲಿ ಬಹಳಷ್ಟು ಹಿಂದುಳಿದ ಸಮುದಾಯದ ಹೆಸರನ್ನ ಕ್ರಿಶ್ಚಿಯನ್ ಜೊತೆಗೆ ಲಿಂಕ್ ಮಾಡಲಾಗಿದೆ. ಅಲ್ಲಿ ಟ್ಯಾಗ್ ಆಗ್ತಾ ಇದೆ. ಕ್ರಿಶ್ಚಿಯನ್ ಹಿಂದೂ ಸಮುದಾಯದ ಬಹುತೇಕ ಜಾತಿಗಳನ್ನ ಕ್ರಿಶ್ಚಿಯನ್ಗೆ ಸೇರಿಸುವಂತ ಕೆಲಸ ಆಗ್ತಾ ಇದೆ. ಇದರ ಬಗ್ಗೆ ಕೂಡ
ಜಾಗೃತಿ ಮೂಡಿಸುವಂತ ನಿಟ್ಟಿನಲ್ಲಿ ಅದರ ಬಗ್ಗೆ ಮಾಹಿತಿ ಕಲೆ ಹಾಕುವ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೇನೆ ಇನ್ನೊಂದು ಸಭೆಯನ್ನು ಕೂಡ ಕರಿಬೇಕು ಅನ್ನೋಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ರೆಬೆಲ್ಸ್ ಟೀಮ್ ನಿಂದ ಇದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ರಾಜ್ಯ ಸರ್ಕಾರ ಮಾಡ್ತಾ ಇರುವಂತಹ ನಿರ್ಧಾರಗಳಲ್ಲಿ ನಡೆಸ್ತಾ ಇರುವಂತಹ ವಿಚಾರದಲ್ಲಿ ರಾಜ್ಯದ ರೆಬೆಲ್ಸ್ ಟೀಮ್ನವರು ಬಿಜೆಪಿಯ ಹೊರತುಪಡಿಸಿ ಮಾಡ್ತಾ ಇರುವಂತ ಇದು 3ನೇ ಕಾರ್ಯಕ್ರಮ. ಯಾಕಂದ್ರೆ ಹಿಂದೆ ವಕ್ಫ್ ವಿಚಾರದಲ್ಲಿ ಕೂಡ ಇವರು ಸಭೆಯನ್ನ ಮಾಡಿದ್ರು. ಆಮೇಲೆ ಪಾಕಿಸ್ತಾನ, ಬಾಂಗ್ಲಾದೇಶದಿಂದ ನುಸುಳುಕೋರರ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಮಾಡಿದ್ರು. ಈಗ ಈ ವಿಚಾರಕ್ಕೆ ಮುಂದಾಗ್ತಾ ಇದ್ದಾರೆ. ಇದರಲ್ಲೂ ಕೂಡ ಅವರು ಸಕ್ಸಸ್ ಆಗ್ಬೇಕು ಅನ್ನೋ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ 2 ಕಾರ್ಯಕ್ರಮ ಮಾಡಿದಾಗ್ಲೂ ಕೂಡ ಸಾಕಷ್ಟು ಜನ ಬೆಂಬಲ ದೊರಕಿತ್ತು. ಅದನ್ನ ಹೈಕಮಾಂಡ್ಗೆ ವರದಿ ಒಪ್ಪಿಸುವಂತ ಕೆಲಸವನ್ನ ಮಾಡಲಾಗಿತ್ತು. ಇಲ್ಲಿ ಸಂಪತ್ 2 ವಿಚಾರ ಇದೆ. ಯಾಕೆಂದ್ರೆ ರೆಬೆಲ್ಸ್ ಟೀಮ್ ಯಾಕೆ ಈ ಒಂದು ವಿಚಾರವನ್ನ ಮಾಡ್ತಾ ಇದೆ, ಈ ರೀತಿ ಕೆಲಸಗಳನ್ನ ಮಾಡ್ತಾ ಇದೆ ಅಂತಂದ್ರೆ ರಾಜ್ಯ ಬಿಜೆಪಿ, ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿರುವಂತಹ ಬಿಜೆಪಿ ಇಂತಹ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡು ಅದರ ಬಗ್ಗೆ ಕೆಲಸ ಮಾಡುವಂತ ನಿಟ್ಟಿನಲ್ಲಿ ಸಂಪೂರ್ಣ ವಿಫಲವಾಗಿದೆ ಅನ್ನೋದನ್ನ ಹೈಕಮಾಂಡ್ಗೆ ತೋರಿಸ್ಕೊಡೋದು. ಜೊತೆಗೆ ಸಮರ್ಥರ ಕೈ ಕೊಟ್ಟರೆ ತಮ್ಮ ರಾಜ್ಯದಲ್ಲಿ ಎಷ್ಟೆಲ್ಲ ವಿಚಾರಗಳಿದಾವೆ, ರಾಜ್ಯ ಸರ್ಕಾರದ ವಿರುದ್ಧವಾಗಿ ರಾಜ್ಯ ಸರ್ಕಾರನ ಹಿಮ್ಮೆಟ್ಟಿಸುವಂತ ವಿಚಾರವಾಗಿ ಎಷ್ಟೆಲ್ಲ ವಿಚಾರಗಳಿದಾವೆ, ಅದನ್ನ ನಾವು ಮಾಡ್ತಾ ಇದೀವಿ ಅಂತ ತೋರಿಸ್ಕೊಡಿಸೋ ಸಲುವಾಗಿ ಈ ಒಂದು ಕೆಲಸವನ್ನ ರೆಬೆಲ್ಸ್ ಟೀಮ್ನವರು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಹೈಕಮಾಂಡ್ಗೆ ರಾಜ್ಯ ಬಿಜೆಪಿಯಲ್ಲಿ ಸಮರ್ಥ ನಾಯಕರು ಈಗ ನಡೆಸ್ತಾ ಇರುವಂತವ್ರು ಅಲ್ಲ ಅನ್ನೋದನ್ನ ತೋರ್ಪಡಿಸ್ಕೊಡ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಸಂಪೂರ್ಣ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕುಮಾರ್ ಬಂಗಾರಪ್ಪ, GM ಸಿದ್ದೇಶ್, BP ಹರೀಶ್, ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಸೇರಿದಾಗೆ, ಸಂತೋಷ್ ಸೇರಿದಾಗೆ ಬಹಳಷ್ಟು ಜನ, ಅರವಿಂದ್ ಲಿಂಬಾವಳಿ ಸೇರಿದಾಗೆ ಎಲ್ಲರೂ ಕೂಡ ಸಭೆಯಲ್ಲಿ ಸೇರಿ ಚರ್ಚೆಯನ್ನ ಮಾಡಿದ್ದಾರೆ. ಈ ಚರ್ಚೆ ವೇಳೆಯಲ್ಲಿ ಎಲ್ಲಾ ವಿಚಾರವನ್ನ ಮನಗಂಡು ಇಟ್ಕೊಂಡು ಚರ್ಚೆ ಮಾಡಿ ಹೈಕಮಾಂಡ್ ಭೇಟಿಯನ್ನ ಯಾವಾಗ ಮಾಡಬೇಕು ಅನ್ನೋದು ಕುರಿತಾಗಿ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಶೀಘ್ರದಲ್ಲಿಯೇ ದೆಹಲಿ ನಾಯಕರ ಸಮಯವನ್ನ ತೆಗೆದುಕೊಂಡು, ಯಾಕಂದ್ರೆ ಬಿಹಾರ್ ಚುನಾವಣೆಯಲ್ಲಿ ಬಿಸಿ ಇರೋದ್ರಿಂದ ಅವರೆಲ್ಲ ಅದ್ರ ನಡುವೆಲ್ಲೇ ಒಂದು ದಿನ ಸಮಯವನ್ನ ತಗೊಂಡು ಹೋಗಿ ಭೇಟಿ ಮಾಡಿ ಮಾತುಕತೆಯನ್ನ ಮಾಡಿ ಫೈನಲ್ ಆಗಿ ಒಂದು ತೀರ್ಮಾನವನ್ನ ಮಾಡಿಸ್ಕೊಂಡು ಬರಬೇಕು, ಘೋಷಣೆಯನ್ನ ಮಾಡಿಸ್ಬೇಕು. ಅವರು ವಿಜೇಂದ್ರ ಅವ್ರನ್ನ ಕೆಳಗಿಳಿಸಿ ಬೇರೆಯವ್ರ ಹೆಸರನ್ನ ಘೋಷಣೆ ಮಾಡಿಸಲೇಬೇಕು ಅನ್ನೋ ಒಂದು ಫೈನಲ್ ಫೈಟ್ ಅನ್ನೋ ರೀತಿಯಲ್ಲಿ ಒಂದು ಪ್ರಯತ್ನ ಮಾಡೋಕ್ಕೋಸ್ಕರ ನಿನ್ನೆ ದಿನ ಸಭೆಯನ್ನ ಮಾಡಿದ್ದಾರೆ. ಫಲಿತಾಂಶ ಏನ್ ಬರುತ್ತೆ ಅಂತ ನಾವು ಕಾದು ನೋಡ್ಬೇಕಾಗಿದೆ. ಇದ್ರ ನಂತರದಲ್ಲಿ ನವೆಂಬರ್ 6ನೇ ತಾರೀಕಿನಂದು ಬಹುಶಃ ಒಂದು ಸಭೆ ಮಾಡೋದು ಸಾಧ್ಯತೆ ಇದೆ. ಸಂಪತ್, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.